ಮೂರ್ತಿಯವರ ಹೆಸರಿಗೆ ಅಂತ ಅವರ ಟೈಮ್ ಅದೃಷ್ಟಗಳು ಕೆಲಸ ಕಾರ್ಯ ಈ ಹೊಸ ವರ್ಷದ ಭವಿಷ್ಯವಾಗಿ ನಡೀತಾ ಇದೆ. ಆನಂದ ಮೂರ್ತಿಯವರ ಹೆಸರು ಆನಂದ ಮೂರ್ತಿಯವರ ಹೆಸರು ಇದೇನಾ? ಚೆನ್ನಾಗಿದೆಯಲ್ಲ ಆನಂದ ಮೂರ್ತಿಯವರೇ. ಚಾಮುಂಡೇಶ್ವರಿ ಬಂದಿದ್ದಾರೆ, ವೆಂಕಟರಮಣ ಸ್ವಾಮಿ ಬಂದಿದ್ದಾರೆ, ಹೊರಗಡೆಯಿಂದ ಸಂಪಾದನೆ ಮಾಡಿಕೊಂಡು ಒಳಗಡೆ ಬರ್ತಿದೆಯಾ. ಲಕ್ಷ್ಮೀ ದೇವರು ಬಂದಿದ್ದಾರೆ, ಜೀಸಸ್ ಬಂದಿದ್ದಾರೆ. ರಾಮಗಣಿ ತೆಗೆದುಕೊಟ್ಟ ಪತ್ರ ನಂಬರ್ 6. ನಿಮ್ಮ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ, ದೋಷ ತೊಂದರೆಗಳು ಯಾವುದೂ ಇಲ್ಲ. ನಿಮ್ಮ ಮನಸ್ಸು ಮಾಡಿದ ಕಾರ್ಯಗಳು ಹೋದ ವರ್ಷ ನಿಮಗೆ ಟೈಮ್ ಚೆನ್ನಾಗಿರಲಿಲ್ಲ. ಹೌದು, 8 ತಿಂಗಳಲ್ಲಿ ಇರಲಿಲ್ಲ. ಎಲ್ಲ ತುಂಬ ಕಷ್ಟಗಳು ಪಟ್ಟಿದ್ದೀರಾ. ಇವಾಗ ನಿಮಗೆ ಟೈಮ್ ಚೆನ್ನಾಗಿದೆ, ಗ್ರಾಹಕತೆಗಳು ಸೌಖ್ಯವಾಗಿದ್ದಾರೆ, ಮನದೇವರ ಆಶೀರ್ವಾದ ಇದೆ. ಈಗ ಮುಂದೆ ನೀನೇನು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡುತ್ತೀಯೋ ಅದೆಲ್ಲವೂ ನಿಮಗೆ ಒಳ್ಳೆಯದಾಗುತ್ತೆ. ಯಾವುದೂ ತೊಂದರೆ ಇಲ್ಲ, ದೋಷ ಇಲ್ಲ. ಇದೇ 45 ದಿನ ಅಂತ ಐತಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿರೋದಾದರೆ ಈಗ ನೀನು ಗೆಸ್ ಮಾಡಿರ್ತೀಯಲ್ಲ, ಕೆಲಸದ ಬಗ್ಗೆ ಆಗಿರ್ಬೋದು, ಒಂದು ಶುಭ ಕಾರ್ಯದ ಬಗ್ಗೆ ಆಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ವ್ಯವಹಾರದ ಬಗ್ಗೆ ಆಗಿರ್ಬೋದು, ಅದನ್ನು 45 ದಿನದಲ್ಲಿ ಆ ಕೆಲಸ ನಿಮಗೆ ಆಗುತ್ತೆ. 45 ದಿನದಲ್ಲಿ ಇವಾಗ ಈ ಕ್ಷಣದಲ್ಲಿ ಕೇಳಿದೆಯಾ, ಈ ಕ್ಷಣದಿಂದ 45 ದಿನದ ಒಳಗಡೆ ಅದಾಗುತ್ತೆ ಆಗುತ್ತೆ. ಎಲ್ಲ ಒಳ್ಳೆಯದೇ ಬಂದಿದೆ. ಇವ್ರು ಯಾಕೆ ಬಂದ್ರು? ಇವರು ಯಾರು? ಅವರು ಎಲ್ಲ ಬಂದಿದ್ದಾರೆ. ಎಲ್ಲ ದೇವ್ರ ಬಲ ನಿಮಗಿದೆ ಅಂತ ನಂಬಿದ್ರೆ ಸೌಖ್ಯವಾಗ್ತೀರಾ. ನೋಡು, ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಚಾಮುಂಡೇಶ್ವರಿ ಬಂದಿದ್ದಾರೆ, ಜೀಸಸ್ ಬಂದಿದ್ದಾರೆ. ನಂಬಿದರೆ ಅಭಿವೃದ್ಧಿ, ಎಲ್ಲ ಅಭಿವೃದ್ಧಿ ಆಗುತ್ತೆ, ನೀವು ಅಂದುಕೊಂಡಿರೋದೆಲ್ಲ ಶುಭವಾಗುತ್ತೆ ಅಂತ. ಅವ್ರ ಬಗ್ಗೆ ನಿಮಗೆ ಮನಸ್ಸಲ್ಲಿ ಏನೋ ಇದೆ. ಅದೇ ನಮ್ಗೆ ಅವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳಿದ್ರಲ್ಲ ಅಂತ ಅಷ್ಟೇನೇನಿಲ್ಲ. ಅದೇ ಅವ್ರ ಮನಸ್ಸಲ್ಲಿ ಏನೋ ತರವಾಗಿದೆಯಲ್ಲ, ಅದು ನಿಮಗೆ ಒಳ್ಳೇದಾಗುತ್ತೆ. ಹೌದಾ?